ಹಾಯ್ ಹಲೋ ನಮಸ್ಕಾರ. ಪರ್ವ ನ್ಯೂಸ್ನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಸ್ಪೆಷಲ್ ರಿಪೋರ್ಟ್ಗೆ ಸ್ವಾಗತ ಸುಸ್ವಾಗತ. ಚಾಮರಾಜನಗರ ಜಿಲ್ಲೆಯಲ್ಲಿ ನಿನ್ನೆ ಭಾರೀ ದುರಂತವೊಂದು ಸಂಭವಿಸಿದೆ. ಜ್ಯೋತಿಗೌಡನಪುರ ವ್ಯಾಪ್ತಿಯಲ್ಲಿ ಬರುವ ವೆಂಕಟೇಶ್ವರ ಗ್ರಾನೈಟ್ಸ್ ಕ್ವಾರಿಯಲ್ಲಿ ಟಿಪ್ಪರ್ ಮುಗುಚಿ ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆಯೊಂದು ನಿನ್ನೆ ನಡೆದು ಹೋಗಿದೆ. ಇನ್ನು ಚಾಮರಾಜನಗರ ಜಿಲ್ಲೆ ವ್ಯಾಪ್ತಿಯ ಜ್ಯೋತಿಗೌಡನಪುರ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಬಂಡಳ್ಳಿ ನಾಗಪ್ಪ ಮಾಲೀಕತ್ವದ ಕ್ವಾರಿಯನ್ನು ಅಯೂಬ್ ಖಾನ್, ಅಭಿ, ನವಾಜ್ ಈ ಮೂವರು ಪಾಲುದಾರರಾಗಿ ನಡೆಸುತ್ತಿರುವ ಮಾಹಿತಿಯೊಂದು ಲಭ್ಯವಾಗಿದೆ. ಇನ್ನು ವೆಂಕಟೇಶ್ವರ ಗ್ರಾನೈಟ್ಸ್ ಅಲ್ಲಿ ಅವಘಡವೊಂದು ನಡೆದಿದೆ. ತುಂಬಾ ಎತ್ತರದ ಗುಡ್ಡಕ್ಕೆ ಟಿಪ್ಪರ್ ಚಾಲನೆ ಮಾಡುತ್ತಿರುವಾಗ ಟಿಪ್ಪರ್ ಮುಗುಚಿ ಚಾಲಕ ಸ್ಥಳದಲ್ಲೇ ಅಸುನೀಗಿದ್ದಾನೆ. ಸಾವನ್ನಪ್ಪಿದ ವ್ಯಕ್ತಿ ಅಮನಪುರ ಗ್ರಾಮದ ದಲಿತ ಜನಾಂಗದ ಶಿವಬಸವ ಎಂದು ತಿಳಿದು ಬಂದಿದೆ. ಇವರ ಪತ್ನಿ ಮಾಲಾ, 8ನೇ ತರಗತಿ ಓದುತ್ತಿರುವ ವೈಶಾಖಿ ಎಂಬ ಹೆಣ್ಣು ಮಗಳು, ಜೊತೆಗೆ 4ನೇ ತರಗತಿ ಓದುತ್ತಿರುವ ಸುಪ್ರೀತ್ ಎಂಬ ಗಂಡು ಮಗು ಕೂಡ ಇದ್ದಾರೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗಿದೆ. ಇವೆಲ್ಲದರ ನಡುವೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸ್ ಇನ್ಸ್ಪೆಕ್ಟರ್ ನವೀನ್ ಹಾಗೂ ಎಸ್ಪಿ ಡ್ಯೂಟಿ ಜಯರಾಮು ಇಬ್ಬರು ಕ್ವಾರಿ ಮಾಲೀಕರ ಜೊತೆ ಸೇರಿ ಸತ್ತಿರುವ ಶಿವಬಸವ ಅವರ ಜೀವಕ್ಕೆ 30 ಲಕ್ಷ ಬೆಲೆ ತೀರ್ಮಾನ ಮಾಡಿದ್ದಾರೆ. ಶವ ಸಂಸ್ಕಾರಕ್ಕೆ 1 ಲಕ್ಷ ತೀರ್ಮಾನ ಮಾಡಿದ್ದಾರೆ. ಕಾರಣ KA 107962 ನಂಬರಿನ ಟಿಪ್ಪರ್ಗೆ ಇನ್ಸೂರೆನ್ಸ್ ಕೂಡ ಇಲ್ಲ ಎಂಬ ಮಾಹಿತಿ ಕೂಡ ನಮಗೆ ಲಭ್ಯವಾಗಿದೆ. ಒಟ್ಟಾರೆಯಾಗಿ ಈ ಕ್ವಾರಿಯಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರಿಗೆ ಯಾವುದೇ ಸುರಕ್ಷತೆ ಇಲ್ಲ. ಬಡವರ ಜೀವಕ್ಕೆ ಪೊಲೀಸರ ಸಮಕ್ಷಮದಲ್ಲೇ ಬೆಲೆ ಕಟ್ಟುವುದು ನೋಡಿದರೆ ಮಾಲೀಕರ ಜೊತೆ ಪೊಲೀಸರು ಕೂಡ ಶಾಮೀಲಾಗಿದ್ದಾರೆ ಎಂದು ಎದ್ದು ಕಾಣುತ್ತಿದೆ. ರನ್ ಮಾಡಿದ್ದೀವಿ. ನಮಗೂ ಒಂದು ಸ್ವಲ್ಪ ಅನುಕೂಲ ಆಗಲಿ, ನಾವು ಅವ್ರನ್ನ ಕೈ ಮುಗಿದೇ ಕೇಳ್ಕೊತೀವಿ. ನಮ್ಗೆ ಒಂದು 25 ಲಕ್ಷ ರೂಪಾಯಿಗೆ ತೀರ್ಮಾನ ಮಾಡ್ಕೊಡಕ್ಕೆ ಒಂದು ಅವಕಾಶ ಮಾಡ್ಕೊಡಿ ಅಂತ ಅವರೇ ಕೇಳಿದ್ರು. ಈಗ 25 ಲಕ್ಷ ಮತ್ತು ಶವ ಸಂಸ್ಕಾರಕ್ಕೆ ಡಿಪಾರ್ಟ್ಮೆಂಟ್ಗೆ ಏನೆಲ್ಲ ಖರ್ಚು ಬರ್ತದ ಅದು ಸಪರೇಟ್ 25 ಲಕ್ಷಕ್ಕೆ ಡಿಸೈಡ್ ಮಾಡೋಣ. ಅದು ಏನ್ ಡಿಸೈಡ್ ಅಲ್ಲ, ಅವರು ಹೇಳಿದಾರೆ. ಅವರು ಪರ್ಸನಲ್ ಆಗಿ ಅವರು ರಿಕ್ವೆಸ್ಟ್ ಮಾಡಿ ಕೇಳಿರೋದು. ನಮ್ಗೆ ಇನ್ನೊಂದು ನಮಗೆ ಇಲ್ಲಿ ಕೇಳಿ ಬರ್ತಾ ಇರೋದು ಏನಂತಂದ್ರೆ, ಆ ವ್ಯಕ್ತಿ ಮಾತನಾಡ್ತಿರ್ಬೇಕಾದ್ರೆ ನೋಡಿ, ನಾನು ಇಷ್ಟು ಲಕ್ಷ ಕೊಡ್ತೀನಿ, ಪೊಲೀಸ್ ಡಿಪಾರ್ಟ್ಮೆಂಟು ಅದು ಇದು ಅದನ್ನೆಲ್ಲ ನಾವು ಸಪ್ರೇಟಾಗಿ ನೋಡ್ಕೊಳ್ತೀವಿ ಅನ್ನುವಂತಹ ಮಾತು ಮತ್ತಷ್ಟು ಕೆರಳಿಸುವಂತಿದೆ. ಅಂದರೆ ನಿಜವಾಗಿಯೂ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿಗಳು ಕೂಡ ಈ ಒಂದು ಘಟನೆಗೆ ಶಾಮೀಲಾಗಿದ್ದಾರೆ. ಒಂದು ವೇಳೆ ನಾವು ಅದನ್ನು ನೋಡ್ಕೊಳ್ತೀವಿ ಅಂತ ಅನ್ನುವಂತಹ ಇವ್ರ ಮಾತು ಸತ್ಯವಾದರೆ ಈ ಒಂದು ಡೀಲಲ್ಲಿ ಪೊಲೀಸರಿಗೆ ಎಷ್ಟು ಕಮಿಷನ್ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಹುಟ್ಟಾಕುವಂತೆ ಮಾಡ್ತಾ ಇದೆ. ಇನ್ನಾದರೂ ಚಾಮರಾಜನಗರ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೂಕ್ತ ತನಿಖೆ ನಡೆಸಿ ಜೀವ ಕಳೆದುಕೊಂಡ ಕುಟುಂಬಕ್ಕೆ ನ್ಯಾಯ ಕೊಡಿಸುವವರೇ ಎಂದು ಕಾದು ನೋಡಬೇಕಾಗಿದೆ. ಇನ್ನು AR ಕೃಷ್ಣಮೂರ್ತಿ, ಕೊಳ್ಳೇಗಾಲ ಶಾಸಕರ ಬಲಗೈ ಬಂಟ ಆಲೂರು ಪ್ರದೀಪ್ ಸತ್ತ ಜೀವಕ್ಕೆ ಬೆಲೆ ಕಟ್ಟುತ್ತಿರುವ ಈ ದೃಶ್ಯವೊಂದು ಚಾಮರಾಜನಗರ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಮುಂದಿನ ದಿನಮಾನಗಳಲ್ಲಿ ಆ ಒಂದು ಕುಟುಂಬಕ್ಕೆ ನಿಜವಾಗಿಯೂ ನ್ಯಾಯ ಸಿಗುತ್ತಾ ಅನ್ನುವಂಥದ್ದೇ ಮುಂದಿನ ಯಕ್ಷ ಪ್ರಶ್ನೆಯಾಗಿದೆ. ವರದಿ ಮಾದೇಶ್ ಉಪ್ಪಾರ್, ಪರ್ವ ನ್ಯೂಸ್, ಚಾಮರಾಜನಗರ.